ಇಬ್ಬರಿಗೂ ಆಕೆಯೇ ಬೇಕು. ಅವಳಿಗಾಗಿ ಹೋಯ್ತು ಅವನ ಜೀವ. ಹೀಗೆ ನೀರಿನಲ್ಲಿ ಗೋಣೆ ಚೀಲವೊಂದು ತೇಲ್ತಾ ಇತ್ತು ನೋಡಿ. ಇದನ್ನ ನೋಡಿದ ಜನರಿಗೆ ಅದರೊಳಗೆ ಏನೋ ಇದೆ ಅಂತ ಅನುಮಾನ ಇತ್ತು. ಆದ್ರೆ ತೆರೆದು ನೋಡಿದಾಗ ಸಿಕ್ಕಿದ್ದೇ ಯುವಕನ ಶವ ಕಣ್ರಿ. ಹೌದು, ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಗಿರಿಸಾಗರ ಗ್ರಾಮದಲ್ಲಿ ನಡೆದ ಘಟನೆ ಇದು. ಇದೇ ಗ್ರಾಮದ ಯುವಕ ಕಳೆದ ಕೆಲವು ದಿನಗಳ ಹಿಂದೆ ನಿಗೂಢವಾಗಿ ನಾಪತ್ತೆಯಾಗಿದ್ದ. 18ರ ಹರಿಯದ ಯುವಕನ ನಾಪತ್ತೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ನೋಡಿ. ಯುವಕನ ನಾಪತ್ತೆ ಪ್ರಕರಣಕ್ಕೆ ಸಿಕ್ತು ಬಿಗ್ ಟ್ವಿಸ್ಟ್. ಘಟಪ್ರಭಾ ನದಿಯಲ್ಲಿ ಸಿಕ್ತು 18ರ ಯುವಕನ ಶವ. ಅನಗವಾಡಿಯ ಘಟಪ್ರಭಾ ನದಿಯಲ್ಲಿ ಶವವೊಂದು ಸಿಕ್ಕಿತ್ತು. 18ರ ಹದಿಹರೆಯದ ಯುವಕ ವಿಕಾಸ್ ದಳವಾಯಿ ಯುವತಿಯ ಪ್ರೀತಿಗೆ ಬಿದ್ದವನು ಇದೀಗ ಶವವಾಗಿ ಹೋಗಿದ್ದಾನೆ ನೋಡಿ. ಹೀಗೆ ಫೋಟೋದಲ್ಲಿ ಕಾಣ್ತಿರೋನೆ ವಿಕಾಸ್ ಬಿಳಗಿ ತಾಲೂಕಿನ ಗಿರಿಸಾಗರ ಗ್ರಾಮದವನು ಕಣ್ರಿ. ಮೇ 20ರಂದು ಗಿರಿಸಾಗರ ಗ್ರಾಮದಲ್ಲಿ ಓಂಕಾರೇಶ್ವರ ದೇವಿ ಜಾತ್ರೆ ಇತ್ತು. ಜಾತ್ರೆಯ ಪ್ರಯುಕ್ತ ಅಂದು ರಾತ್ರಿ ಗ್ರಾಮದಲ್ಲಿ ನಾಟಕ ಏರ್ಪಡಿಸಲಾಗಿತ್ತು. ವಿಕಾಸ್ ದಳವಾಯಿ ರಾತ್ರಿ 10 ಗಂಟೆ ಸುಮಾರಿಗೆ ನಾಟಕ ನೋಡಿ ಬರುವುದಾಗಿ ಮನೆಯಿಂದ ಹೊರಗೆ ಹೋಗಿದ್ದ. ಆದ್ರೆ ತಡರಾತ್ರಿಯಾದ್ರೂ ಆತ ಮನೆಗೆ ಮರಳಿರಲಿಲ್ಲ. ಸಂಬಂಧಿಕರ ಮನೆಗಳಲ್ಲೂ ಪತ್ತೆಯಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಬೆಳಗಿ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿರುವ ಬಗ್ಗೆ ದೂರನ್ನ ದಾಖಲಿಸಿದ್ರು ನೋಡಿ. ಪೊಲೀಸರು ತನಿಖೆ ಕೈಗೊಂಡಾಗ ಈ ನಾಪತ್ತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿತ್ತು. ಆರೋಪಿಗಳಾದ ಕೃಷ್ಣ ಮತ್ತು ರಾಜು ಸೇರಿ ವಿಕಾಸ್ ನನ್ನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ರು. ಬಳಿಕ ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಶವವನ್ನ ಗೋಣಿ ಚೀಲದಲ್ಲಿ ತುಂಬಿದ್ರು. ಶವ ನೀರಿನ ಮೇಲೆ ತೇಲಿ ಬರದಂತೆ ಚೀಲದೊಳಗೆ ಭಾರವಾದ ಕಲ್ಲನ್ನ ಹಾಕ್ಬಿಟ್ಟಿದ್ರು. ಅನಗವಾಡಿ ಬಳಿ ಹರಿಯುವ ಘಟಪ್ರಭಾ ನದಿಗೆ ಶವ ಎಸೆದು ಪರಾರಿಯಾಗಿದ್ರು ನೋಡಿ. ಕೊಲೆಗೆ ಕಾರಣವಾಯ್ತು ತ್ರಿಕೋನ ಪ್ರೇಮ ಕಹಾನಿ. ಇಬ್ಬರಿಗೂ ಆಕೆಯ ಮೇಲೆ ಇತ್ತು ಲವ್. ಹೌದು, ಕೊಲೆಯಾದ ವಿಕಾಸ್ ಹಾಗೂ ಆರೋಪಿ ಕೃಷ್ಣ ಇಬ್ರು ಒಂದೇ ಯುವತಿಯನ್ನ ಪ್ರೀತಿಸುತ್ತಿದ್ದರು ಕಣ್ರಿ. ಯುವತಿ ತನಗೆ ಮಾತ್ರ ದಕ್ಕಬೇಕೆಂದು ಸಂಚು ರೂಪಿಸಿದ್ದ ಈ ಕೃಷ್ಣ ಹೀಗಾಗಿ ಯುವತಿಯ ಸಹೋದರ ರಾಜು ಬಳಿಗೆ ಹೋಗಿ, ವಿಕಾಸ್ ನಿನ್ನ ತಂಗಿಯನ್ನ ಪ್ರೀತಿಸುತ್ತಿದ್ದಾನೆ, ಇದರಿಂದ ಊರಲ್ಲಿ ನಿಮಗೆ ಅವಮಾನ ಆಗುತ್ತೆ ಅಂತ ತಲೆ ತುಂಬಿದ್ದ ಕಣ್ರಿ. ರೊಚ್ಚಿಗೆಬ್ಬಿಸಿದ್ದ ಕೃಷ್ಣ ಮಾತಿಗೆ ಮರಳಾದ ರಾಜು ವಿಕಾಸ್ನನ್ನ ಮುಗಿಸಲು ಕೈ ಜೋಡಿಸ್ಬಿಟ್ಟಿದ್ದ ನೋಡಿ. ಪ್ಲಾನ್ ಮಾಡಿ ಕೊಂದೇ ಬಿಟ್ಟ ಪಾಪಿಗಳು ಎಲ್ಲ ಅಂದುಕೊಂಡಂತೆ ವಿಕಾಸ್ನನ್ನ ಉಸಿರುಗಟ್ಟಿಸಿ ಕೊಂದ್ಬಿಟ್ಟಿದ್ರು. ಶವವನ್ನ ಗೋಣಿ ಚೀಲದಲ್ಲಿ ತುಂಬಿ ಘಟಪ್ರಭಾ ನದಿಗೆ ಎಸೆದು ಪರಾರಿಯಾಗಿದ್ರು. ಸದ್ಯ ನದಿಯಿಂದ ವಿಕಾಸ್ ಶವವನ್ನ ಹೊರತೆಗೆಯಲಾಗಿದೆ. ಕೊಲೆ ನಡೆದ ಬಳಿಕ ಪ್ರಮುಖ ಆರೋಪಿಗಳಾದ ಕೃಷ್ಣ ಮತ್ತು ರಾಜು ತಲೆಮರೆಸಿಕೊಂಡಿದ್ರು. ತನಿಖೆ ಚುರುಕುಗೊಳಿಸಿದ ಬೆಳಗಿ ಪೊಲೀಸರು ಅನುಮಾನದ ಮೇಲೆ ರಾಜುನ ಸಹೋದರ ರವಿ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ನೋಡಿ. ಆಗ ಇಡೀ ಕೊಲೆ ರಹಸ್ಯ ಹೊರಬಿದ್ದಿದೆ. ಇಬ್ಬರು ಆರೋಪಿಗಳನ್ನ ಮಂಗಳೂರಿನಲ್ಲಿ ಪೊಲೀಸರು ಬಂಧಿಸಿ ಸ್ಥಳ ಮಹಜರು ಮಾಡಿ ಜೈಲಿಗೆ ಅಟ್ಟಿದ್ದಾರೆ. ಒಟ್ನಲ್ಲಿ ಹುಡುಗಿ ಹಿಂದೆ ಬಿದ್ದ ಯುವಕ ದುರಂತ ಅಂತ್ಯ ಕಂಡುಬಿಟ್ಟಿದ್ದಾನೆ. ಕುಟುಂಬಸ್ಥರು ಮಗನನ್ನ ಕಳೆದುಕೊಂಡು ಇದೀಗ ಕಣ್ಣೀರಿಡುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.